ನಮಸ್ತೆ, ನಾನು ನಾಗರಾಜ್ ಅಂದ್ಬಿಟ್ಟು ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರದ ನಿವಾಸಿ. ಕಡಿಮೆ ಅಂದ್ರೆ 15 ವರ್ಷದಿಂದ ಇಲ್ಲಿ ವಾಸ ಇರೋಂಥದ್ದು. ಲೇಔಟ್ ಆಗಿ 25 ವರ್ಷ ಆಗಿದೆ. ಇಲ್ಲಿ ಮೂಲಭೂತ ಸೌಕರ್ಯ ಅಂತಂದ್ರೆ ಕುಡಿಯೋ ನೀರಿನ ವ್ಯವಸ್ಥೆ, ಎಸ್ಪೆಷಲಿ ಕಾವೇರಿ ನೀರು. ನಾವು ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಹೇಳ್ತಾ ಇದ್ದಾರೆ ಲೈನ್ ಇದೆ, ಬಿಡ್ತೀವಿ ಅಂತ. ಇದುವರೆಗೂ ಒಂದಿನನೂ ನಾವು ಸಿಹಿ ನೀರನ್ನ ಕಾಣಲಿಲ್ಲ. ಮತ್ತೆ ಬೋರ್ವೆಲ್ ನೀರು ಅಷ್ಟೇನೆ. ಅವಾಗೆಲ್ಲ 2 ದಿನಕ್ಕೆ 3 ದಿನಕ್ಕೆ ಬಿಡ್ತಾ ಇದ್ದಿದ್ದು ನೀರು ಇವಾಗ 10 ದಿನ ಆದ್ರೂ ಆಯ್ತು, 12 ದಿನ ಆದ್ರೂ ಆಯ್ತು. ಪೈಪ್ ಸಮಸ್ಯೆ, ಆ ಸಮಸ್ಯೆ, ಈ ಸಮಸ್ಯೆ ಅಂತ ಹೇಳಿ ಕುಡಿಯೋ ನೀರು ಬೋರ್ವೆಲ್ ನೀರ್ ಆದ್ರೂ ಅದನ್ನು ಕುಡಿಯೋ ನೀರಿಗೆ ವ್ಯವಸ್ಥೆ ಇಲ್ಲ. ಹೊರಗಡೆಯಿಂದ ನಾವು ಟ್ಯಾಂಕರ್ ತರಿಸೋ ಅವಶ್ಯಕತೆ ಆಗ್ಬಿಟ್ಟಿದೆ ಇವಾಗ. ನಮ್ಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಆಮೇಲೆ ರೋಡ್ಗಳು ಸರಿ ಇಲ್ಲ, ಯಾವ ರೋಡ್ಗಳು ಕರೆಕ್ಟ್ ಆಗಿಲ್ಲ, ಎಲ್ಲಾನು ಹಳ್ಳ ಬಿದ್ದಿದೆ, ಯಾವ್ದನ್ನು ರಿಪೇರಿ ಮಾಡಿಲ್ಲ ಇದುವರೆಗೂ 15 ವರ್ಷದಿಂದ. ಜೊತೆಗೆ ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗಿದೆ. ಸಣ್ಣ ಮಕ್ಳುಗಳು ಇರ್ತಾರೆ, ಅದರಿಂದ ತುಂಬಾ ಸಮಸ್ಯೆ ಆಗ್ತಾ ಇದೆ, ಬೀದಿ ನಾಯಿಗಳ ಕಾಟ. ಆಮೇಲೆ ಹಂದಿಗಳು ಎಲ್ಲೆಲ್ಲಿಂದನೋ ತಗೊಂಬಂದು ಇಲ್ಲಿ ಬಿಟ್ಬಿಡೋದು. ಹಂದಿಗಳದು ಓಡಾಡೋರ್ಗೆಲ್ಲ ಸಮಸ್ಯೆ ಆಗ್ತಾ ಇದೆ, ಗಲೀಜ್ ಆಗ್ತಾ ಇದೆ ಏರಿಯಾಗಳೆಲ್ಲ. ಆಮೇಲೆ ಲೇಔಟ್ ಮೇಂಟೈನ್ ಮಾಡ್ತಾ ಇಲ್ಲ. ಇನ್ನೊಂದು ಏನಂತಂದ್ರೆ ಕ್ಲೀನಿಂಗು, ಖಾಲಿ ಸೈಟ್ಗಳೆಲ್ಲ ತುಂಬಾನೇ ಗಿಡಗಳು ಬೆಳ್ಕೊಳ್ಳೋದಂತೆ, ಕಸ ಹಾಕೋದು. ಅಲ್ಲಿ ತಿಪ್ಪಯ್ಯನಕೆರೆ ರೋಡ್ ಮಾಡಿದ್ದಾರೆ, ಆ ರೋಡ್ ಅಷ್ಟು ನೀಟಾಗಿದ್ದು ರೋಡ್ನ ಈಗ ಹಾಳು ಮಾಡಿದ್ದಾರೆ ಎಲ್ಲಾನು. ಕಸ ಹಾಕೋದು, ನಮ್ ಜನಗಳಿಗೆ ಅಷ್ಟು ಪ್ರಜ್ಞೆ ಇಲ್ವಾ, ಒಂದು 50 ರೂಪಾಯಿ ಕೂಡ ಯೋಗ್ಯತೆ ಇಲ್ವಾ ಹೋಗ್ಲಿ ಅಲ್ಲಿಗೆ. ಕಸಕ್ಕೆ ಹಾಕದ್ ಬಿಟ್ಬಿಟ್ಟು ಓಡ್ ಬಂದು ಗಾಡಿಲಿ ಬಂದು ಕಸ ಹಾಕ್ಬಿಟ್ಟು ಹೋಯ್ತಾರೆ. ಅದು ಗಾಡಿಲಿ ಪೆಟ್ರೋಲ್ ಖರ್ಚನ್ನು ತಗೊಂಡು ಕಸದವ್ರು ಕೊಟ್ರೆ ಅವ್ರಿಗೂ ಒಂದ್ ಸಂಬಳ ಆಯ್ತದೆ, ಒಂದ್ ಜೀವನ ಆಗುತ್ತೆ. ಅದನ್ನ ಬಿಟ್ಬಿಟ್ಟು ತಗೊಂಬಂದಲ್ಲಿ ಕವರಲ್ಲೆಲ್ಲ ಬಿಸಾಕೋದು, ಗಬ್ಬೆಳ್ಸೋದು, ಅಂತವ್ರ ವಿರುದ್ಧ ಕಠಿಣವಾಗಿ ಕ್ರಮ ತಗೋಬೇಕಿದ್ ವಿಷಯವಾಗಿ. ಫಸ್ಟ್ ನಮ್ಮ ಏರಿಯಾ, ನಮ್ಮ ಮನೆ ಹತ್ರ ಸುತ್ತಮುತ್ತ ನಾವು ನೀಟಾಗಿ ಇಟ್ಕೊಂಡ್ರೆ ಓವರ್ ಆಲ್ ಊರು ಚೆನ್ನಾಗಿರೋಂಥದ್ದು. ನಮ್ಗೆ ಮೈಸೂರ್ಗೆ ಏನೋ ಕ್ಲೀನ್ ಸಿಟಿ ಅಂತ ಏನೋ ಸನ್ಮಾನ ಮಾಡಿದ್ರು, ಪ್ರಶಸ್ತಿ ಕೊಟ್ರು ಅಂತಾರೆ. ಇಲ್ಲಿ ನೋಡಿದ್ರೆ ನಮ್ಗೆ ಇದನ್ನೇ ಗಲೀಜು ಅಂತೀವಿ ನಾವು. ಅದ್ ಯಾವ ರೀತಿ ಲೆಕ್ಕಾಚಾರದಲ್ಲಿ ಕ್ಲೀನ್ ಸಿಟಿ ಅಂತ ಕೊಟ್ರು ಗೊತ್ತಿಲ್ಲ. ಇಲ್ಲಿ ಆ ಸುತ್ತಮುತ್ತ ಮನೆ ಹತ್ರ ಕವರ್ಗಳು ಬಿಸಾಕೋದು, ಕಸ ಬಿಸಾಕೋದು, ದಯವಿಟ್ಟು ಆ ಕೆಲಸಗಳು ಯಾರು ಮಾಡಕ್ ಹೋಗ್ಬಿಡಿ. 50 ರೂಪಾಯಿ 100 ರೂಪಾಯಿ ಕೊಡಕ್ಕೆ ಹಿಂದು ಮುಂದೆ ನೋಡಕ್ ಹೋಗ್ಬಿಡಿ. ನಿಮ್ಮ ಮನೆ ಹತ್ರ ಸುತ್ತಮುತ್ತ ಆಗಿ ಹೆಂಗ್ ಇಟ್ಕೋತೀರಾ ಅದೇ ರೀತಿನೇ ಏರಿಯಾನು ನೀಟಾಗಿ ಇಟ್ಕೋಬೇಕು. ಆಮೇಲೆ ಈಗ ಏನ್ ಸಮಸ್ಯೆಗಳಿದೆ ಇದಕ್ಕೆಲ್ಲಾರು ನಮ್ಮ ಲೋಹಿತ್, ನಮ್ಮ ಸ್ನೇಹಿತರು, ಮತ್ತೆ ಶ್ರೀಕಂಠ ಮೂರ್ತಿ ಅವರು, ನಮ್ಮ ತಂದೆಯವ್ರ ಫ್ರೆಂಡ್ ಇವರು, ಮತ್ತೆ ಮಾದಪ್ಪ ನಮ್ಮ ತಂದೆಯವರು, ಮತ್ತೆ ಎಲ್ಲ ಇವರ ಸ್ನೇಹಿತರುಗಳು ಯಾರಿದ್ದಾರೆ ಎಲ್ಲ ಸೇರ್ಕೊಂಡು ಈ ವಿಷಯವಾಗಿ ಹೋರಾಟ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದೀವಿ. ಎಲ್ಲ ಸಹಿ ಸಂಗ್ರಹಣೆ ಮಾಡ್ತಾ ಇದೀವಿ. ಎಲ್ಲಾರುನು ಅದಕ್ಕೆ ಕೋಆಪರೇಟ್ ಮಾಡಿ, ನೀವೇ ಒಗ್ಗೂಡ್ಕೊಂಡು. ನಮ್ ಒಬ್ಬರ ಕೆಲಸ ಅಲ್ಲ ಇದು, ಎಲ್ಲಾರ್ದು ಸೇರಿ ಮಾಡೋ ಅಂತ ಕೆಲಸ. ಎಲ್ಲಾರು ಏರಿಯಾದವರೆಲ್ಲ ಸೇರಿ ಮಾಡ್ಬೇಕಾಗಿರೋಂತ ಕೆಲಸ ಇದು. ನೀವು ನಿಮ್ ಸ್ವಂತವಾಗಿ ನಿಮ್ಮ ಇದನ್ನ ನೀವು ಇನಿಷಿಯೇಟ್ ತಗೊಂಡು ಅಂತಂದ್ರೆ ಬೇರೆಯವ್ರು ತಗೋತಾರೆ. ಅದನ್ನ ನೀವು ಸ್ವಂತವಾಗಿ ಇನಿಷಿಯೇಟ್ ತಗೊಳ್ಳಿ. ಅದನ್ನ ಯಾವ್ದೇ ವಿಷಯದಲ್ಲಾಗಿರ್ಲಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಡಿ. ಇದನ್ನ ಈ ಮೂಲಕ ನಾನು ಕೋರ್ಕೊತೀನಿ ಎಲ್ಲಾರ್ಗು. ಇದನ್ನ ನಾನು ಸ್ಟೇಜ್